ಸುಮಾರು 70 ಸಿನಿಮಾಗಳಿಗಿಂತ ಹೆಚ್ಚು ಸಿನಿಮಾ ಕನ್ನಡದಲ್ಲಿ ಬಂದಿರಲಿಲ್ಲ. ಆದರೆ ಡಾಕ್ಟರ್ ರಾಜ್ಕುಮಾರ್ ಅವರು 1954ರಲ್ಲಿ ನಾಯಕ ನಟರಾಗಿ ಪ್ರವೇಶ ಮಾಡಿದ್ದಾದಮೇಲೆ ಕೇವಲ 14 ವರ್ಷದಲ್ಲಿ ರಾಜ್ಕುಮಾರ್ ಅವರು 100 ಸಿನಿಮಾಗಳನ್ನು ಪೂರೈಸಿದರು ಮತ್ತು 100 ಕನ್ನಡ ಸಿನಿಮಾಗಳು ಬಂದವು. ಇದರ ಅರ್ಥ ಏನಂದರೆ ರಾಜ್ಕುಮಾರ್ ಅನ್ನೋ ಹೆಸರು ಕನ್ನಡ ಚಿತ್ರಮಂದಿರ ಕನ್ನಡ ಸಿನಿಮಾಗಳಿಗೆ ನೋಡೋವಂಥ ಪ್ರೇಕ್ಷಕರನ್ನು ಕರ್ಕೊಂಡು ಬಂತು, ಕನ್ನಡ ಸಿನಿಮಾದ ಅಭಿವೃದ್ಧಿಗೆ ಕಾರಣ ಆಯಿತು ಅಂತ. ಹಾಗಾಗಿ ಕನ್ನಡ ಸಿನಿಮಾದ ಅಭಿವೃದ್ಧಿ ಜೊತೆಗೇನೆ ರಾಜ್ಕುಮಾರ್ ಅವರ ಹೆಸರು ಬಂದಿರೋದು ಒಂದು ಕಡೆ. ಆದರೆ ಇನ್ನೊಂದು ಕರ್ನಾಟಕದ ಸಮಾಜಕ್ಕೆ ಒಬ್ಬ ಕಲಾವಿದ ಹೇಗಿರಬೇಕು ಅಂತ ತೋರಿಸಿಕೊಟ್ಟವರು ರಾಜ್ಕುಮಾರ್ ಅವರು. ಅವರ ನಡೆ ನೈತಿಕತೆ, ನುಡಿ ನೈತಿಕತೆ ಎಲ್ಲರಿಗೂ ಮಾದರಿ. ವಿಶೇಷ ಅಂದರೆ ಯಾವುದೇ ಚಲನಚಿತ್ರ ಕಲಾವಿದರ ಬಗೆಗೆ ಬಂದಿಲ್ಲದೆ ಇರೋಷ್ಟು ಪುಸ್ತಕಗಳು, ಸುಮಾರು 150ರಷ್ಟು ಪುಸ್ತಕಗಳು ರಾಜ್ಕುಮಾರ್ ಅವರ ಬಗ್ಗೆ ಬಂದಿವೆ. ಇದು ರಾಜ್ಕುಮಾರ್ ಅವರ ಹೆಗ್ಗಳಿಕೆ. ಅವರ ಜನ್ಮದಿನ ಇದೆಯಲ್ಲ, ಈ ಸಂದರ್ಭದಲ್ಲಿ ಅವರ ನೆನಪನ್ನು ಮಾಡ್ಕೊಳ್ತಾ ಇಡೀ ಕನ್ನಡ ನಾಡಿಗೆ ಶುಭಾಶಯಗಳನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ.